ಹೆಲೋ ಎವ್ರಿವನ್, ವೆಲ್ಕಮ್ ಟು ಬಯೋ ಈಸಿ ಕ್ಲಾಸ್. ಸೊ ಇವತ್ತಿನ ಕ್ಲಾಸ್ನಲ್ಲೂ ಕೂಡ ನಿಮ್ಮ ಸೆಕೆಂಡ್ PUCಗೆ ಇರ್ತಕ್ಕಂಥ ಚಾಪ್ಟರ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ನಾನು ಆಲ್ರೆಡಿ 4.6 ಜೆನೆಟಿಕ್ ಡಿಸಾರ್ಡರ್ನ ಕ್ಲಿಯರಾಗಿ ಮುಗಿಸಿದ್ದೀನಿ. ಸೊ ಆಲ್ರೆಡಿ ಡಿಸ್ಕ್ರಿಪ್ಷನ್ಗಳಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಇವತ್ತಿನ ಕ್ಲಾಸ್ನಲ್ಲಿ 4.4 ಆಗಿರುವ ಸೆಕ್ಸ್ ಡಿಟರ್ಮಿನೇಷನ್ ಅನ್ನೋ ಟಾಪಿಕ್ ಬಗ್ಗೆ ಕ್ಲಿಯರ್ ಆಗಿ ತಿಳ್ಕೊಳ್ಳೋಣ. ಸೊ ಏನಿಲ್ಲ, ವೆರಿ ಸಿಂಪಲ್ ಆಗಿ ತಿಳ್ಕೊಳ್ಳೋಣ. ಇದನ್ನು ಕೂಡ ಆನ್ಯುವಲ್ ಎಕ್ಸಾಮಿನೇಷನ್ಗೆ ಖಂಡಿತ ಕೇಳ್ತಾರೆ. ಓಕೆ, ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ. ಫಸ್ಟ್ ಡೆಫಿನಿಷನ್ ಇಂದ. ಏನಪ್ಪ ಸೆಕ್ಸ್ ಡಿಟರ್ಮಿನೇಷನ್ ಡೆಫಿನಿಷನ್? ಸೆಕ್ಸ್ ಡಿಟರ್ಮಿನೇಷನ್ ಈಸ್ ಅ ಬಯೋಲಾಜಿಕಲ್ ಪ್ರೊಸೆಸ್ ದಟ್ ಡಿಸೈಡ್ಸ್ ದ ವೆದರ್ ದ ಆಫ್ ಸ್ಪ್ರಿಂಗ್ ವಿಲ್ ಬಿ ಮೇಲ್ ಆರ್ ಫೀಮೇಲ್. ಸೊ ಇಲ್ಲಿ ನೋಡಿ, ಸೆಕ್ಸ್ ಡಿಟರ್ಮಿನೇಷನ್ ಒಂದು ಬಯೋಲಾಜಿಕಲ್ ಪ್ರೊಸೆಸ್ ಆಗಿದೆ. ಸೊ ಇದು ಏನ್ ಮಾಡುತ್ತಪ್ಪ ಅಂತಂದ್ರೆ, ಆಫ್ ಸ್ಪ್ರಿಂಗ್ಗಳು ಅಂದ್ರೆ ಹುಟ್ಟತಕ್ಕಂಥ ಆಫ್ ಸ್ಪ್ರಿಂಗ್ ಅಂದ್ರೆ ಇಲ್ಲಿ ಪಾಪು, ಹುಟ್ಟತಕ್ಕಂಥ ಪಾಪು ಮೇಲ್ ಆಗಿದೆಯೋ ಫೀಮೇಲ್ ಆಗಿದೆಯೋ ಹೇಳೋದನ್ನೇ ನಾವು ಸೆಕ್ಸ್ ಡಿಟರ್ಮಿನೇಷನ್ ಅಂತೀವಿ. ವೆರಿ ಸಿಂಪಲ್ ಆಗಿದೆ, ಏನಿಲ್ಲ. ಸೊ ಇಲ್ಲಿ ಫಸ್ಟ್ ಎಕ್ಸ್ ಬಾಡಿ ಅಂತ ಕರೀತಾರೆ. ಸೊ ಬಿಕಮ್ ಎಕ್ಸ್ ಕ್ರೋಮೋಸೋಮ್ ಹೇಗಾಯ್ತು? ಓಕೆ, ನಾನೊಂದು ಸ್ಮಾಲ್ ವಿಡಿಯೋ ಹಾಕ್ತೀನಿ, ಅದನ್ನ ನೋಡ್ಕೊಂಬನ್ನಿ, ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೋತೀರ. ಹೇಗೆ ಬೇಬಿ ಬಾಯ್ ಬೇಬಿ ಗರ್ಲ್ ಡಿಸೈಡ್ ಆಗುತ್ತೆ ಅನ್ನೋ ಟಾಪಿಕ್ ಅನ್ನ ಕಲಿಯೋದೇ ಸೆಕ್ಸ್ ಡಿಟರ್ಮಿನೇಷನ್. ಈ ಟಾಪಿಕ್ ಮೇಲೆ ಸೈಂಟಿಸ್ಟ್ಗಳು ತುಂಬಾನೇ ಯೋಚನೆ ಮಾಡಿ ಒಂದು ಕನ್ಕ್ಲೂಷನ್ ಅನ್ನ ಕೊಡ್ತಾರೆ. 1891 ನಲ್ಲಿ ಹೆಂಕಿಂಗ್ ಅಂತವರು ಒಂದು ರಿಸರ್ಚ್ ಅನ್ನ ಮಾಡ್ತಾರೆ. ಅದೇನಪ್ಪಾ ಅಂತಂದ್ರೆ, ಸ್ಪರ್ಮ್ ಫಾರ್ಮೇಶನ್ ಆಗುತ್ತೆ. ಸೊ ಆ ಫಾರ್ಮೇಶನ್ ಆಗಿರ್ತಕ್ಕಂಥ ಸ್ಪರ್ಮ್ ಅಲ್ಲಿ 50% ಸ್ಪರ್ಮ್ ಅಲ್ಲಿ ಡಿಫ್ರೆಂಟ್ ಸ್ಟ್ರಕ್ಚರ್ ಹೊಂದಿರುತ್ತೆ, ಇನ್ನ 50% ಅಲ್ಲಿ ಹೊಂದಿರೋದಿಲ್ಲ. ಓಕೆ, ವಿಡಿಯೋ ಏನೋ ನೋಡ್ಕೊಂಡ್ ಬಂದ್ರಿ, ಏನ್ ತಿಳ್ಕೊಂಡ್ರಿ ಅದರಲ್ಲಿ? ನೀವು ಏನು ತಿಳಿಲಿಲ್ಲ ಅಂದ್ರೂ ನೋ ಪ್ರಾಬ್ಲಮ್, ನಮ್ಮ ಬಯೋ ಈಸಿ ಕ್ಲಾಸ್ ಇರೋದೇ ನಿಮಗೆ ಸಿಂಪಲ್ ಆಗಿ ತಿಳಿಸಕ್ಕೆ. ಓಕೆ, ವಿಡಿಯೋದಲ್ಲಿ ಏನಿರಲಿಲ್ಲ, ಎಕ್ಸ್ ಬಾಡಿ ಅಂತ ಯಾಕೆ ಕರೆದ್ರು, ಎಕ್ಸ್ ಬಾಡಿ ಇದ್ದಿದ್ದು ಎಕ್ಸ್ ಕ್ರೋಮೋಸೋಮ್ ಹೇಗಾಯ್ತು ಅನ್ನೋ ಒಂದು ಸಿಂಪಲ್ ಕಾನ್ಸೆಪ್ಟ್ ಇತ್ತು. ಹೇಗಾಯ್ತಪ್ಪ ಅಂತಂದ್ರೆ, ಸೈಂಟಿಸ್ಟ್ಗಳಿಗೆ ಮೊದಲು ಬೇಬಿ ಫಾರ್ಮೇಶನ್ ಆಗುತ್ತೆ ಅನ್ನೋ ಕಾನ್ಸೆಪ್ಟ್ ಮಾತ್ರ ಗೊತ್ತಿತ್ತು. ಸೊ ಇದು ಮೇಲಾಗಿ ಹುಟ್ಟುತ್ತೆ, ಫಿಮೇಲ್ ಆಗಿ ಹೇಗೆ ಹುಟ್ಟುತ್ತೆ ಅನ್ನೋ ಕಾನ್ಸೆಪ್ಟ್ ಅವ್ರು ಕೂಡ ಗೊತ್ತಿರಲಿಲ್ಲ. ಸೊ ಹೀಗೆ ಸ್ಪರ್ಮ್ ಅನ್ನ ಅಬ್ಸರ್ವ್ ಮಾಡುವಾಗ ಆ ಸ್ಪರ್ಮ್ ಅಲ್ಲಿ 50% ಸ್ಪರ್ಮ್ ಅಲ್ಲಿ ಅವರು ಏನೋ ಒಂಥರ ಡಿಫ್ರೆಂಟ್ ಸ್ಟ್ರಕ್ಚರ್ ಅನ್ನ ನೋಡ್ತಾರೆ. ಅದೇ ಸ್ಟ್ರಕ್ಚರು ಇನ್ 50% ಸ್ಪರ್ಮ್ ಅಲ್ಲಿ ಕಾಣೋದೇ ಇಲ್ಲ. ಸೊ ಹೀಗಾಗಿ ಅವ್ರು ಏನ್ ಮಾಡ್ತಾರಂದ್ರೆ, ಆ ಸ್ಟ್ರಕ್ಚರ್ಗೆ ಏನಂತ ಅವ್ರಿಗೆ ಗೊತ್ತಿರೋದಿಲ್ಲ, ಹಾಗಾಗಿ ಅದಕ್ಕೆ ಎಕ್ಸ್ ಬಾಡಿ ಅಂತ ಹೆಸರು ಕೊಡ್ತಾರೆ. ಸೊ ಅನ್ನೋನ್ ಅಲ್ವಾ, ಅದು ಗೊತ್ತಿಲ್ಲ ಅವ್ರಿಗೆ, ಹಾಗಾಗಿ ಎಕ್ಸ್ ಬಾಡಿ ಅಂತ ಹೆಸರು ಕೊಡ್ತಾರೆ. ಸೊ ಯಾವಾಗ ಡೀಪ್ ಆಗಿ ಅದ್ರ ಮೇಲೆ ರಿಸರ್ಚ್ ಮಾಡ್ತಾರೋ, ಆ ಸ್ಪರ್ಮ್ ಅಲ್ಲಿ ಇರೋ ಸ್ಟ್ರಕ್ಚರ್ ಬೇರೆ ಏನೂ ಅಲ್ಲ, ಕ್ರೋಮೋಸೋಮ್ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ಆವಾಗ ಅದು ಬಿಕಮ್ ಎಕ್ಸ್ ಕ್ರೋಮೋಸೋಮ್ ಅಂತ ಹೇಳ್ತಾರೆ. ಇಷ್ಟೇ, ಏನಿಲ್ಲ. ತುಂಬಾ ನೀವು ಬಹಳ ಡೀಪ್ ಆಗಿ ಏನು ನೆನ್ಪಿಟ್ಕೊಳಕ್ ಹೋಗ್ಬೇಡಿ, ಯಾಕಂದ್ರೆ ಇದ್ದಿದ್ದು ಮರ್ತು ಬಿಡ್ತೀರಾ. ಜಸ್ಟ್ ಡೆಫಿನಿಷನ್ ಅನ್ನು ನೆನ್ಪಿಟ್ಕೊಳಕ್ ಟ್ರೈ ಮಾಡಿ, ದೆನ್ ಅದು ಹೇಗೆ ಎಕ್ಸ್ ಕ್ರೋಮೋಸೋಮ್ ಆಯ್ತು ಅನ್ನೋದು ಮಾತ್ರ. ಸೊ ಇಲ್ಲಿ ಮೇನ್ ಆಗಿ ಎಕ್ಸ್ ಕ್ರೋಮೋಸೋಮ್ ಅಲ್ಲಿ ಅಗೇನ್ 2 ಟೈಪ್ಸ್ ಮಾಡ್ತಾರೆ, ಆಟೋಸೋಮ್ ಅಂಡ್ ಅಲೋಸೋಮ್ಸ್ ಅಂತ. ಸೊ ಇದು ನಮಗೆ 2 ಮಾರ್ಕ್ಸ್ಗೆ ಆನ್ಯುವಲ್ ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ಅಂಡ್ MCQಗೂ ಕೂಡ ಕೇಳ್ತಾರೆ. ಸೊ ಇದು ಕೂಡ ವೆರಿ ಸಿಂಪಲ್ ಆಗಿದೆ, ಲಾಜಿಕಲಿ ನೆನ್ಪಿಟ್ಕೊಳ್ತಾ ಹೋಗೋಣ. ಸೊ ಹಾಗಾದ್ರೆ ಬನ್ನಿ, ಆಟೋಸೋಮ್ ಅಂದ್ರೆ ಏನ್ ನೋಡೋಣ. Autosomes are chromosomes that do not decide the sex of person. They maintainly control the characters like a size, shape and other features. ಆಟೋಸೋಮ್ ಅಂದ್ರೆ ಏನಪ್ಪಾ, ಇಲ್ಲಿ ಇದು ಹುಟ್ಟೋ ಬೇಬಿ ಮೇಲ್ ಆಗಿದ್ದು ಫಿಮೇಲ್ ಆಗಿದ್ದು ಅಂತ ಹೇಳೋದಿಲ್ಲ. ಇವಾಗ ಒಂದು ಬೇಬಿ ಫಾರ್ಮೇಶನ್ ಆಗಬೇಕಾಗಿತ್ತು ಅಂದ್ರೆ 46 ಕ್ರೋಮೋಸೋಮ್ಸ್ 23 ಫೇರ್ಸ್ ಬೇಕು. ಇದು ಕಾಮನ್, ನಿಮ್ಗೆ ಗೊತ್ತಿದೆ. ಸೊ ಈ ಅಟೋಸೋಮ್ ಏನಪ್ಪಾ ಅಂತಂದ್ರೆ 23 ಫೇರ್ಸ್ ಅಲ್ಲಿ 22 ಪೇರ್ಸ್ ಏನಿದೆಯಲ್ಲ, ಇದೆಲ್ಲಾನು ಬರೀ ನಮ್ಮ ಬಾಡಿಗೆ ಸೇಪ್ ಅನ್ನ ಕೊಡೋದು, ಸ್ಟ್ರಕ್ಚರ್ ಅನ್ನ ಕೊಡೋದು, ನಮ್ಮ ಹೈಟ್ ಅನ್ನ ಡಿಸೈಡ್ ಮಾಡೋದು, ಟೋಟಲಿ ನಮ್ಮ ಇಡೀ ಬಾಡಿಯ ಸ್ಟ್ರಕ್ಚರ್ ಅನ್ನ ಕೊಡುತ್ತೆ ಮಾತ್ರ. ಸೊ ಇದೇನು ಮೇಲ್ ಅಂಡ್ ಫಿಮೇಲ್ ಅಂತ ಡಿಸೈಡ್ ಮಾಡಲ್ಲ. ಸೊ ಇದನ್ನ ನಾವು ಅಟೋಸೋಮ್ ಅಂತ ಹೇಳ್ತೀವಿ, ಅಷ್ಟೇ, ವೆರಿ ಸಿಂಪಲ್. ಇನ್ನು ಅಲೋಸೋಮ್ ಅಂತ ಬರುತ್ತೆ. ಇದೇನಪ್ಪಾ ಅಂತಂದ್ರೆ, ಇದೇ ಸೆಕ್ಸ್ ಕ್ರೋಮೋಸೋಮ್. ಇದು 23 ಫೇರ್ಸ್ ಅಲ್ಲಿ 22 ಪೇರ್ಸ್ ಅಟೋಸೋಮ್ ಆಗಿದ್ರೆ, ಇನ್ 1 ಫೇರ್ ಉಳಿಯುತ್ತಲ್ಲ, ಅದೇ ಅಲೋಸೋಮ್ ಅಂಡ್ ಸೆಕ್ಸ್ ಕ್ರೋಮೋಸೋಮ್ ಅಂತ ಹೇಳ್ತೀವಿ. ಅಲೋಸೋಮ್ಸ್ ಆರ್ ಕ್ರೋಮೋಸೋಮ್ಸ್ ದಟ್ ಡಿಟರ್ಮೈನ್ ದ ಸೆಕ್ಸ್ ಆಫ್ ಅನ್ ಇಂಡಿವಿಜುವಲ್. ದಿಸ್ ಆರ್ ಆಲ್ಸೋ ಕಾಲ್ಡ್ ಅಸ್ ಸೆಕ್ಸ್ ಕ್ರೋಮೋಸೋಮ್ ಅಂತ ಹೇಳ್ತಾರೆ. ಸೊ ಹುಟ್ಟಕ್ಕಂಥ ಬೇಬಿ ಮೇಲ್ ಆಗಿದೆಯೋ ಅಥವಾ ಫಿಮೇಲ್ ಆಗಿದೆಯೋ ಅಂತ ಹೇಳೋದೇ ಅಲೋಸೋಮ್. ಇಷ್ಟೇ ಡಿಫ್ರೆನ್ಸು, ನೆನ್ಪಿಟ್ಕೊಳ್ಳಿ. ದ್ಯಾನ್ ಈಗ ಇದರಲ್ಲಿ ಟೈಪ್ಸ್ ಬರ್ತವೆ. ಸೆಕ್ಸ್ ಡಿಟರ್ಮಿನೇಷನ್ ಅಲ್ಲಿ ಮೇನ್ ಟೈಪ್ಸ್ ಬರ್ತವೆ, 3 ಟೈಪ್ಸು. ಸೊ ಇದು ನಿಮ್ಮ ಆನ್ಯುವಲ್ ಎಕ್ಸಾಮಿನೇಷನ್ ಅಲ್ಲಿ ಫಿಕ್ಸು 5 ಮಾರ್ಕ್ಸಿಗೆ ಕೇಳ್ತಾರೆ. ಸೊ ಇಷ್ಟೊತ್ತವರೆಗೂ ನಾನು ಹೇಳಿದ್ದು ಬೇಸಿಕ್ ಆಗಿತ್ತು. ಆಟೋಸೋಮ್ ಅಲೋಸೋಮ್ ವೆರಿ ಇಂಪಾರ್ಟೆಂಟ್. ಇನ್ ದೆನ್ ನೆಕ್ಸ್ಟ್ ನಾನು ಹೇಳ್ತೀನಿ, ಇದನ್ನ ಕೇರ್ಫುಲ್ ಆಗಿ ಕಾನ್ಸಂಟ್ರೇಷನ್ ಕೊಡಿ, ಯಾಕಂದ್ರೆ ಇದು ಮೋಸ್ಟ್ ಇಂಪಾರ್ಟೆಂಟ್, ಬಿದ್ದೇ ಬೀಳುತ್ತೆ. ಓಕೆ, ಹಾಗಾದರೆ ಟೈಪ್ಸ್ಗಳನ್ನು ಡಿಸ್ಕಸ್ ಮಾಡೋಕ್ಕಿಂತ ಮುಂಚೆ ನಾನು ನಿಮಗೊಂದು ಸಿಂಪಲ್ ಲಾಜಿಕ್ ಕೊಡ್ತೀನಿ. ಸೊ ನೀವೇನಾದರೂ PIV ಚಾಪ್ಟರ್ನ ಪೂರ್ತಿ ಮುಗಿಸ್ಬೇಕು ಅಂದ್ಕೊಂಡಿದ್ರೆ, ನಾಟ್ ಅಟ್ ಅ PIV ಚಾಪ್ಟರ್ ಅಂತ ಹೇಳ್ತಿಲ್ಲ, ಬಯಾಲಜಿಯಲ್ಲಿರೋ ಯಾವುದೇ ಒಂದು ಚಾಪ್ಟರ್ನ ತಗೊಳ್ಳಿ ರ್ಯಾಂಡಮ್ ಆಗಿ. ಸೊ ನೀವು ಒಂದು ಚಾಪ್ಟರ್ನ ಪೂರ್ತಿ ಮುಗಿಸ್ಬೇಕು ಅಂತ ಏನಾದರೂ ಪ್ಲಾನ್ ಹಾಕಿದ್ರೆ, ಹಾಗೆ ಹುಚ್ಚಿರ್ತರ ಓದ್ಕೋತಾ ಹೋದ್ರೆ ಮುಗಿಯಲ್ಲ ಕಣ್ರಿ ಆ ಚಾಪ್ಟರ್. ಸ್ವಲ್ಪ ಸ್ಮಾರ್ಟ್ ಆಗಿ ಲಾಜಿಕಲ್ ಆಗಿ ಥಿಂಕ್ ಮಾಡೋಣ. ಸೊ ಸ್ಮಾರ್ಟ್ ಆಗಿ ಸ್ಟಡಿ ಮಾಡ್ಬೇಕಲ್ವಾ. ಸೊ ಏನಿಲ್ಲ, ಆ ಒಂದು ಚಾಪ್ಟರ್ನ ತಗೊಳ್ಳಿ,
ಆ ಚಾಪ್ಟರಲ್ಲಿ ಟಾಪಿಕ್ಸ್ಗಳನ್ನ ಕೊಟ್ಟಿರ್ತಾರೆ. ಪ್ರತಿಯೊಂದು ಚಾಪ್ಟರ್ಗೆ ಇಂತಿಷ್ಟು ಟಾಪಿಕ್ಸ್ ಅಂತ ಇರುತ್ತೆ. ಸೊ ಆ ಟಾಪಿಕ್ಸ್ಗಳನ್ನ 4.1 ಅಪ್ ಟು ಟಾಪಿಕ್ಸ್ ಅಂತ ಇರ್ತವೆ. ಆ ಟಾಪಿಕ್ಸ್ಗಳನ್ನ ಒಂದು ಕಡೆ ನೋಟ್ ಮಾಡ್ಕೊಂಡು ಪ್ರತಿಯೊಂದು ಟಾಪಿಕ್ ಮೇಲಿರ್ತಕ್ಕಂಥ ಕಾನ್ಸೆಪ್ಟ್ಗಳನ್ನ ಒಂದ್ ಶಾರ್ಟ್ ನೋಡೋದ್ರ ಮುಖಾಂತರ ಆಗಿರ್ಬೋದು, ಅಥವಾ ಹೇಗೋ ಒಟ್ಟಿನಲ್ಲಿ ನಿಮ್ಗೆ ಅರ್ಥ ಆಗ್ಬೇಕದು. ಟಾಪಿಕ್ಸ್ಗಳನ್ನ ಕ್ಲಿಯರ್ ಮಾಡ್ತಾ ಹೋದ್ರೆ ಪೂರ್ತಿ ಚಾಪ್ಟರ್ ನೀವು ಓದಿದ್ದೇ ಗೊತ್ತಾಗಲ್ಲ ಕಣ್ರಿ, ಪೂರ್ತಿ ಚಾಪ್ಟರ್ನ ಮುಗಿಸ್ಬಿಡ್ತೀರಾ. ಯಾಕೆ ಹೇಳಿದೆ ಅಂದರೆ ನಾವೆಲ್ಲ ಜಂಜಿ ಜನ್ರೇಷನ್ ಅಲ್ವಾ. ಸೊ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಸರ್ಸಿ ನಮ್ಮ ಮೈಂಡ್ ಹೆಂಗಾಗ್ಬಿಟ್ಟಿದೆ ಅಂದರೆ ಒಟ್ಟಿನಲ್ಲಿ ಎಲ್ಲದರಲ್ಲೂ ಶಾರ್ಟ್ ಹುಡುಕ್ತೀವಿ ಅಷ್ಟೇ. ಓಕೆ, ಲೀವ್ ಇಟ್, ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ, ಕಾನ್ಸೆಪ್ಟಿಗೆ ಬರೋಣ. ಓಕೆ, ನಮ್ಮ ಸೆಕ್ಸ್ ಡಿಟರ್ಮಿನೇಷನ್ ಅನ್ನೋ ಟಾಪಿಕಲ್ಲಿ ಡೆಫಿನೇಷನ್ ನೋಡಿದ್ವಿ, ದೆನ್ ಅಟೋಸೋಮ್ ಅಲೋಸೋಮ್ ಬಗ್ಗೆ ತಿಳ್ಕೊಂಡ್ವಿ. ಅದರಲ್ಲಿ ಈಗ ಮೇನ್ ಆಗಿ ನಾವು 3 ಟೈಪ್ಸ್ ಅನ್ನ ನೋಡ್ತೀವಿ. ಸೆಕ್ಸ್ ಡಿಟರ್ಮಿನೇಷನ್ ಅಲ್ಲಿ 3 ಟೈಪ್ಸ್ ಅನ್ನ ನೋಡ್ತೀವಿ. ಫಸ್ಟ್ ಟೈಪ್ ಏನಪ್ಪಾ ಅಂದ್ರೆ ಸೆಕ್ಸ್ ಡಿಟರ್ಮಿನೇಷನ್ ಇನ್ ಗ್ರಾಸ್ ಸೂಪರ್. ಏನಿಲ್ಲ, ಗ್ರಾಸ್ ಸೂಪರ್ ಅಲ್ಲಿ ಯಾವ ತರ ಮೇಲ್ ಅಂಡ್ ಫೀಮೇಲ್ ಫಾಪಸ್ ಫಾರ್ಮೇಶನ್ ಆಗುತ್ತೆ, ಈ ತರ ಗ್ರಾಸ್ ಸೂಪರ್ ಸೆಕ್ಸ್ ಡಿಟರ್ಮಿನೇಷನ್ ಬಗ್ಗೆ ತಿಳ್ಕೊಳ್ಳೋದು, ಆಮೇಲೆ ವುಮೆನ್ ಬಗ್ಗೆ ತಿಳ್ಕೊಳ್ಳೋದು, ದೆನ್ ಬರ್ಡ್ಸ್ ಬಗ್ಗೆ ತಿಳ್ಕೊಳ್ಳೋದು, ಇಷ್ಟಿದೆ. ಸೊ ಹನಿ ಬಿ ಅಂತ ಒಂದು ಬರುತ್ತೆ, ಅದ್ರ ಬಗ್ಗೆನೂ ನೋಡೋಣ, ಅದು ಆನ್ಯುವಲ್ ಎಕ್ಸಾಮಿನೇಷನ್ ಅಲ್ಲಿ ಕೇಳ್ತಾರೆ. ಸೊ ಹಾಗಾದ್ರೆ ಫಸ್ಟ್ ಸೆಕ್ಸ್ ಡಿಟರ್ಮಿನೇಷನ್ ಇನ್ ಗ್ರಾಸ್ ಸೂಪರ್, ಇದನ್ನ XX XO ಟೈಪ್ ಅಂತ ಕರಿತೀವಿ. ಫೀಮೇಲ್ಸ್ ಆರ್ homogametic, they produced the only one type of the eggs. Males are heterogametic, they are produced the 2 type of the sperm. ಇಲ್ಲಿ ನೋಡಿ, ಏನಿಲ್ಲ, ಗ್ರಾಸ್ ಸೂಪರ್ ಅಲ್ಲಿ ಫೀಮೇಲ್ಸು ಹೋಮೋಗ್ಯಾಮೆಟಿಕ್ ಮೀನಿಂಗ್ ಏನಂದ್ರೆ ಒಂದೇ ಎಗ್ ಅನ್ನ ಪ್ರೊಡ್ಯೂಸ್ ಮಾಡೋದು, ಅದಕ್ಕೆ ಹೋಮೋಗ್ಯಾಮೆಟಿಕ್ ಅಂತೀವಿ. ಸೊ ಹೆಟ್ರೋಗ್ಯಾಮೆಟಿಕ್ ಮೀನಿಂಗು ಇಲ್ಲಿ 2 ಸ್ಪರ್ಮ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ, ಅದಕ್ಕೆ ಹೆಟ್ರೋಗ್ಯಾಮೆಟಿಕ್ ಅಂತ ಕರಿತೀವಿ. ಕನ್ಫ್ಯೂಸ್ ಆಗಬೇಡಿ ಹೋಮೋಗ್ಯಾಮೆಟಿಕ್ ಹೆಟ್ರೋಗ್ಯಾಮೆಟಿಕ್. ನಾನು ಸಿಂಪಲ್ ಟ್ರಿಕ್ ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ. ನೋಡಿ, ಇಲ್ಲಿ ಫೀಮೇಲ್ಸ್ ಅಂದ್ರೆ ಯಾರು? ನಮ್ಮ ಮದರ್ಸ್. ಸೊ ಮದರ್ಸ್ ಏನು ಹೌಸ್ ವೈಫ್ಸ್, ಯಾವಾಗಲೂ ಹೋಮ್ ಅಲ್ಲೇ ಇರ್ತಾರಲ್ಲ. ಸೊ ಫೀಮೇಲ್ಸ್ ಆರ ಹೋಮೋಗ್ಯಾಮೆಟಿಕ್ ಅಂತ ನೆನ್ಪಿಟ್ಕೊಳ್ಳಿ ಸಾಕು. ದೆನ್ ಹೆಟ್ರೋಗ್ಯಾಮೆಟಿಕ್ ತಣ್ಣಾಗೆ ತಾನು ನೆನಪಾಗುತ್ತೆ. ಇದು ಜಸ್ಟ್ ನಾನು ನಿಮಗೆ ನೆನ್ಪಿಟ್ಕೊಳ್ಳೋಕೆ ಹೇಳ್ಕೊಟ್ಟಿದ್ದು, ಎಕ್ಸಾಮಲ್ಲೆಲ್ಲ ಬರಿಬೇಡಿ. ಸೊ ದೆನ್ ಫೀಮೇಲ್ಸ್ ಆರ್ XX ಕ್ರೋಮೋಸೋಮ್, ಮೇಲ್ಸ್ ಆರ್ XO ಕ್ರೋಮೋಸೋಮ್. ದಿಸ್ ಫಿನಾಮಿನಾನ್ ಕಾಲ್ಡ್ ಆಸ್ ಅ ಮೇಲ್ ಹೆಟ್ರೋಗಮಿ. ಏನಿಲ್ಲ, ಇಲ್ಲಿ ಗ್ರಾಸ್ ಸೂಪರ್ ಅಲ್ಲಿ ಫೀಮೇಲು ಎಗ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ, ಇಲ್ಲಿ ಮೇಲು ಸ್ಪರ್ಮ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಇಲ್ಲಿ ಏನಾಗಿರ್ತದಂದ್ರ ಫೀಮೇಲ್ ಯಾವಾಗ್ಲೂ ಎಕ್ಸ್ ಅನ್ನ ಪ್ರೊಡ್ಯೂಸ್ ಮಾಡಿದ್ರೆ ಮೇಲು ಎಕ್ಸ್. ಈಗ ಹೆಂಗ್ ನಾವು ವುಮೆನ್ ಅಲ್ಲಿ XY ನೋಡ್ತೀವಲ್ಲ, ಇಲ್ಲಿ ರಿಪ್ಲೇಸ್ ಆಗಿ XO ನೋಡ್ತೀವಿ. O ಅಂದ್ರೆ ಏನು? ಅನ್ನೌನ್. ಇಲ್ಲಿ ಯಾವುದೇ ರೀತಿ ಕ್ರೋಮೋಸೋಮ್ ಇರೋದಿಲ್ಲ. ನಾನು ಆಲ್ರೆಡಿ ಜೆನೆಟಿಕ್ ಡಿಸಾರ್ಡರ್ ಹೇಳಿದೀನಿ, ಲಿಂಕ್ ಮಾಡ್ಕೊಳ್ಳಿ ಅಲ್ಲಿಗೆ. ಸೊ ದಿಸ್ ಫಿನಾಮಿನಾನ್ ಕಾಲ್ಡ್ ಮೇಲ್ ಹೆಟ್ರೋಗಮಿ ಅಂತಾನೆ ಯಾಕೆ ಕರೆದ್ರು ಅಂದ್ರೆ ಇಲ್ಲಿ ಕೂಡ ಬೇಬಿ ಡಿಸೈಡ್ ಆಗೋದು ಫಾದರ್ ಇಂದಾನೆ. ಈಗ ಹೆಂಗೆ ವುಮೆನ್ಸ್ ಅಲ್ಲಿ ಬೇಬಿ ಹೆಂಗ್ ಡಿಸೈಡ್ ಆಗುತ್ತೆ? ಫಾದರ್ ಇಂದ ತಾನೆ. ಒಂದ್ ವೇಳೆ X ಬಂದ್ರೆ ಫಿಮೇಲ್ ಆಗಿರುತ್ತೆ, Y ಬಂದ್ರೆ ಮೇಲ್ ಆಗಿರುತ್ತೆ. ಆಸ್ ಇಟ್ ಈಸ್ ಇಲ್ಲಿಯೂ ಕೂಡ ಮೇಲಿಂದಾನೆ ಡಿಸೈಡ್ ಆಗುತ್ತೆ, ಹುಟ್ಟು ಬೇಬಿ ಮೇಲ ಫಿಮೇಲ ಅಂತ ಫಾದರ್ ಇಂದಾನೆ ಡಿಸೈಡ್ ಆಗೋದು. ಇಷ್ಟೇ ಪಾಯಿಂಟ್ಸ್ ಅನ್ನ ನೆನ್ಪಿಟ್ಕೊಳ್ಳಿ, ಇದು 5 ಮಾರ್ಕ್ಸಿಗೆ ಕೇಳ್ತಾರೆ. ಓಕೆ, ನೆಕ್ಸ್ಟ್ ಟೈಪ್ ನೋಡೋಣ. ಸೆಕ್ಸ್ ಡಿಟರ್ಮಿನೇಷನ್ ಇನ್ ದ ವುಮೆನ್ಸ್ XX XY ಟೈಪ್ಸ್. ವುಮೆನ್ಸ್ ಬಗ್ಗೆ ಏನ್ ಜಾಸ್ತಿ ಹೇಳೋದು ಬೇಡ ಅನ್ಕೋತೀನಿ, ಯಾಕಂದ್ರೆ ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ. Humans has a 23 pairs of a chromosome, 22 pairs are autosomes and 1 pair of a sex chromosomes. ನೋಡಿ, ನಾನು ಹೇಳಿದ್ನಲ್ಲ, ಇದೇ ಆಸ್ ಇಟ್ ಈಸ್ 23 ಪೇರ್ಸ್ ಅಟೋಸೋಮ್ಸ್ ಇರುತ್ತೆ ವುಮೆನ್ಸ್ ಅಲ್ಲಿ, 1 ಪೇರ್ ಸೆಕ್ಸ್ ಡಿಟರ್ಮಿನೇಷನ್. ಅದ್ಯಾವ್ದ್ರಿ? ಅದ ಅಲೋಸೋಮ್, ನಾನು ಹೇಳಿದ್ನಲ್ಲ ಅದೇ. ಆಮೇಲೆ ಅ ಫೇರ್ ಆಫ್ ಎಕ್ಸ್ ಕ್ರೋಮೋಸೋಮ್ XX ಇಸ್ ಪ್ರೆಸೆಂಟ್ ಇನ್ ದ ಫೀಮೇಲ್, ವೇರ್ XY ಕ್ರೋಮೋಸೋಮ್ ಪ್ರೆಸೆಂಟ್ ಇನ್ ದ ಮೇಲ್. ವೆರಿ ಸಿಂಪಲ್, ಇದು ನಿಮಗೆ ಗೊತ್ತಿದ್ದೇ ಇದೆ. X ಕ್ರೋಮೋಸೋಮ್ ಮದರ್ ಅಲ್ಲಿ ಇರುತ್ತೆ, XY ಕ್ರೋಮೋಸೋಮ್ ಫಾದರ್ ಅಲ್ಲಿ ಇರುತ್ತೆ. And males produce the 2 type of the gamete, 50% of X chromosome, 50% of Y chromosome. ಇದು ಕೂಡ ನಿಮ್ಗೆ ಗೊತ್ತಿದೆ. ಫಾದರ್ಸ್ ಅಲ್ಲಿ X ಇರುತ್ತೆ, Y ಇರುತ್ತೆ, ಮದರ್ ಅಲ್ಲಿ ಓನ್ಲಿ X ಇರುತ್ತೆ. ಮದರ್ ನೆನ್ಪಿಟ್ಕೊಳ್ಳಿ. ಫಾದರ್ಸ್ ಏನ್ ಮಾಡುತ್ತಂದ್ರೆ 50% X ಕ್ರೋಮೋಸೋಮ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ, ಇನ್ 50% Y ಕ್ರೋಮೋಸೋಮ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಆಮೇಲೆ ಮೇಲ್ಸ್ ಆರ್ ಹೆಟ್ರೋಗ್ಯಾಮೆಟಿಕ್. ಇಲ್ಲಿ ಆಸ್ ಇಟ್ ಇಸ್ ಗ್ರಾಸ್ ಸೂಪರ್ ಎಲ್ಲ ಹೇಳಿದ್ನಲ್ಲ, ಮೇಲ್ಸ್ ಹೆಟ್ರೋಗ್ಯಾಮೆಟಿಕ್ ಆಗಿರ್ತಾರೆ, ಫಿಮೇಲ್ಸ್ ಹೋಮೋಗ್ಯಾಮೆಟಿಕ್ ಆಗಿರ್ತಾರೆ. ಸೊ ದಿಸ್ ಫಿನಾಮಿನಾನ್ ಈಸ್ ಕಾಲ್ಡ್ ಆಸ್ ಆಲ್ಸೋ ಮೇಲ್ ಹೆಟ್ರೋಗ್ಯಾಮೆಟಿಕ್. ಇಲ್ಲಿ ಕೂಡ ಮೇಲಿಂದಾನೆ ಹುಟ್ಟೋ ಆಫ್ ಸ್ಪ್ರಿಂಗು ಮೇಲ್ ಆರ್ ಫಿಮೇಲ್ ಅಂತ ಡಿಸೈಡ್ ಆಗೋದು. ಸೊ ಇಲ್ಲಿ ಕಾಣಿಸ್ತಿದೆಯಲ್ಲ ಚಾರ್ಟು. ಸೊ ಇದು ವುಮೆನ್ ಸೆಕ್ಸ್ ಡಿಟರ್ಮಿನೇಷನ್ ಟೈಪ್ಗೆ ಎಕ್ಸಾಂಪಲ್ ನೋಡಿ. ಮೇಲ್ ಆ್ಯಂಡ್ ಫಿಮೇಲ್ ಅನ್ನ ಕ್ರಾಸ್ ಮಾಡಿದಾಗ XX ಸೇರಿದ್ರೆ ಫಿಮೇಲ್ ಹುಟ್ಟುತ್ತೆ, XY ಸೇರಿದ್ರೆ ಮೇಲ್ ಹುಟ್ಟುತ್ತೆ. ಇದು ಅದಕ್ಕೆ ಎಕ್ಸಾಂಪಲು. ನಾನು ಇನ್ನೊಂದೇನು ಗೊತ್ತಾ, ಎಕ್ಸಾಮಲ್ಲಿ ಈ ಥರದ್ದು ಚಾರ್ಟನ್ನ ಹಾಕಿ ಎಕ್ಸಾಂಪಲು ಬರೀರಿ ಪ್ರತಿಯೊಂದಕ್ಕೂ. ಗ್ರಾಸ್ ಸೂಪರ್ಗೂ ಅಷ್ಟೇ, ಏನಿಲ್ಲ ಅಲ್ಲಿ ಏನದು ಮೇಲ್ ಕೊಟ್ಟಿರ್ತಾರಲ್ಲ XX ಆಮೇಲೆ XY ಗ್ರಾಸ್ ಸೂಪರ್ದು, ಅದನ್ನ ಇಲ್ಲಿ XX ಇದ್ದಿದ್ದು XY ಇದ್ದಿದ್ದು ರಿಪ್ಲೇಸ್ ಮಾಡಿ ಅದು ಹಾಕೋದು, ಕೆಳಗಡೆ ಈ ಥರ ಚಕ್ಕರ್ ಬೋರ್ಡ್ ಹಾಕೋದು, ಇಷ್ಟೇ, ಏನಿಲ್ಲ. ಸೊ ಯಾಕೆ ಇದನ್ನ ಎಕ್ಸಾಮಲ್ಲಿ ಬರೀರಿ ಅಂತ ಹೇಳ್ತಿದ್ದೀನಿ ಅಂದರೆ, ಯಾಕಂದರೆ ನಾನು ಕೊಟ್ಟಿರೋ ನೋಟ್ಸು ರೆಫರ್ ಮಾಡಿ. ಯಾಕಂದರೆ ನಾನು NCERTಯಿಂದನೇ ತುಂಬ ಟೈಮ್ ಇನ್ವೆಸ್ಟ್ ಮಾಡಿ ನಿಮಗೋಸ್ಕರ ನೋಟ್ಸ್ ರೆಡಿ ಮಾಡಿದ್ದೀನಿ. ಸೊ ಇದನ್ನು ಕೂಡ ಎಕ್ಸಾಮಲ್ಲಿ ನೀವು ರೆಫರ್ ಮಾಡ್ಬೋದು. ಸೊ ಯಾಕೆ ನಾನು ಈ ಎಕ್ಸಾಂಪಲನ್ನು ಬರೀರಿ ಎಲ್ಲ ಟೈಪ್ಸು ಅಂತ ಹೇಳ್ತಿದ್ದೀನಿ ಅಂದರೆ, ಇವಾಗ ನಾನು ಕೊಟ್ಟಿರೋದು 7 ಪಾಯಿಂಟ್ಸ್ ಅನ್ಕೊಳ್ಳಿ, ನೀವು ಓದೋದೊಂದು 6 ಪಾಯಿಂಟ್ಸ್. ಸೊ ಎಕ್ಸಾಮಲ್ಲಿ ನೆನಪು ಬಂದು ಬರೆಯೋದು ಒಂದು 4 ಅಥವಾ 5 ಪಾಯಿಂಟ್ ಬರೀತೀರಾ, ಅದರಲ್ಲಿ ಒಂದು 2 ತಪ್ಪಾಗ್ಬಿಟ್ಟಿರುತ್ತೆ. ಸೊ ಹೀಗಾಗೋದು ಬೇಡ. ಪಾಯಿಂಟ್ಸ್ ಜೊತೆಗೆ ಎಕ್ಸಾಂಪಲ್ ಕೂಡ ಬರೆದ್ರೆ ಯು ಕ್ಯಾನ್ ಗೆಟ್ ಈಸಿಲಿ ಗುಡ್ ಸ್ಕೋರ್ ಆ ಕಾನ್ಸೆಪ್ಟಲ್ಲಿ. ಸೊ ಆ ರೀಸನ್ಗೆ ನಾನು ಎಕ್ಸಾಂಪಲನ್ನು ಬರೀರಿ ಅಂತ ಹೇಳ್ತಿದ್ದೀನಿ.
ಓಕೆ, ಸೆಕ್ಸ್ ಡಿಟರ್ಮಿನೇಷನ್ ಗ್ರಾಸ್ ಸೂಪರ್ ಮುಗಿಸಿದ್ರಿ, ವುಮೆನ್ ಮುಗಿಸಿದ್ರಿ. ಇವಾಗ ಸಿ ಸೆಕ್ಸ್ ಡಿಟರ್ಮಿನೇಷನ್ ಇನ್ ಬರ್ಡ್ಸ್. ಬರ್ಡ್ಸ್ ಬಗ್ಗೆ ಒಂದು ಲಾಜಿಕಲ್ ಆಗಿ ನೋಡಿ. ಬರ್ಡ್ಸ್ ಅನ್ನ ತುಂಬಾ ತಲೆ ಕೆಡಿಸ್ಕೋಬೇಡಿ. ಹೇಗೆ ಗೊತ್ತಾ, ಇದು ಟೋಟಲಿ ರಿವರ್ಸು. ಯಾವುದಕ್ಕೆ? ವುಮೆನ್ಸ್ಗೆ. ವುಮೆನ್ ಸೆಕ್ಸ್ ಡಿಟರ್ಮಿನೇಷನ್ ಟೈಪ್ ಏನಿದೆ ಅಲ್ಲ, ಅದಕ್ಕೆ ಟೋಟಲಿ ಅಪೋಸಿಟ್ ಆಗಿದೆ. ನೋಡಿ ಇಲ್ಲಿ ಅಲ್ಲೇನಿತ್ತು, ಮೇಲ್ಸ್ ಹೆಟ್ರೋ ಆಗಿ ಫೀಮೇಲ್ಸ್ ಹೋಮೋ ಆಗಿತ್ತು. ಬಟ್ ಇಲ್ಲಿ ಮೇಲ್ಸೇ ಹೋಮೋ ಆಗಿದೆ, ಫೀಮೇಲ್ಸ್ ಹೆಟ್ರೋಗ್ಯಾಮೆಟಿಕ್ ಆಗಿದೆ. ಅಂದ್ರೆ ಇಲ್ಲಿ ಮೇಲ್ಸ್ ಏನ್ ಮಾಡುತ್ತೆ, ಒಂದು ಸ್ಪರ್ಮ್ ಅನ್ನ ಅಟ್ಟೆ ಪ್ರೊಡ್ಯೂಸ್ ಮಾಡುತ್ತೆ, ಫೀಮೇಲ್ಸ್ 2 ಟೈಪ್ ಆಫ್ ದ ಎಗ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ದಿಸ್ ಫಿನಾಮಿನನ್ ಕಾಲ್ಡ್ ಫೀಮೇಲ್ ಹೆಟ್ರೋಗಮಿ. ಗ್ರಾಸ್ ಸೂಪರ್ ಅಲ್ಲಿ ಆಗಿರ್ಬೋದು, ವುಮೆನ್ಸ್ ಅಲ್ಲಿ ಆಗಿರ್ಬೋದು, ಬೇಬಿನ ಡಿಸೈಡ್ ಮಾಡೋದು ಯಾರಾಗಿದ್ರು? ಫಾದರ್ ಆಗಿದ್ರು. ಬಟ್ ಇಲ್ಲಿ ಯಾರಾಗಿದ್ದಾರೆ? ಮದರ್ ಆಗಿದ್ದಾರೆ. ಬರ್ಡ್ಸ್ ಅಲ್ಲಿ ಫೀಮೇಲೆ ಹುಟ್ಟತಕ್ಕಂಥ ಬೇಬಿ ಮೇಲ್ ಆಫ್ ಸ್ಪ್ರಿಂಗ್ ಅಥವಾ ಫೀಮೇಲ್ ಆಫ್ ಸ್ಪ್ರಿಂಗ್ ಅಂತ ಡಿಸೈಡ್ ಮಾಡುತ್ತೆ. ಇಲ್ಲಿ ಮೇಲ್ದೇನ್ ಕ್ಯಾರೆಕ್ಟರ್ಸ್ ಇಲ್ಲ, ಜಸ್ಟ್ ಓನ್ಲಿ ಒಂದು ಸ್ಪರ್ಮ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ ಅಷ್ಟೇ. ಇಲ್ಲಿ ಫೀಮೇಲು 2 ಎಗ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಅದೇ ಜಡ್. ಅಲ್ಲಿ ವುಮೆನ್ಸ್ ಅಲ್ಲಿ ತಗೋತಿದ್ರಿ XY ಅಂತ ತಗೋತಿದ್ರಿ. ಇದರ ರಿಪ್ಲೇಸ್ ಆಗಿ ಇಲ್ಲಿ ಏನ್ ಬರುತ್ತೆ? ಜಡ್ ಅಂಡ್ W ಅಂತ ಬರುತ್ತೆ. ನೋಡಿ, ಮೇಲ್ ಏನ್ ಮಾಡತ್ತಂದ್ರೆ ಯಾವಾಗ್ಲೂ ಜಡ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಅಲ್ಲಿ ಹೇಗೆ ಮೇಲು ವುಮೆನ್ಸ್ ಅಲ್ಲಿ XY ಅನ್ನ ಪ್ರೊಡ್ಯೂಸ್ ಮಾಡುತ್ತೆ, ಇಲ್ಲಿ ಮೇಲ್ ಕಾನ್ಸ್ಟೆಂಟ್ ಆಗಿ ಜಡ್ ಅನ್ನ ಮಾತ್ರ ಪ್ರೊಡ್ಯೂಸ್ ಮಾಡುತ್ತೆ. ಮತ್ತೆ ಫೀಮೇಲು W ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಇಲ್ಲಿ ಒಂದ್ ವೇಳೆ ಜಡ್ ಸೇರಿದ್ರೆ, ಅಂದ್ರೆ ಮೇಲಿಂದ ಜಡ್ ಯಾವಾಗ್ಲೂ ಬರುತ್ತೆ, ಫೀಮೇಲಿಂದ ಜಡ್ ಬಂದ್ರೆ ಹುಟ್ಟತಕ್ಕಂಥ ಪಾಪು ಮೇಲ್ ಆಗಿರುತ್ತೆ. ಮತ್ತೆ ಮೇಲಿಂದ ಜಡ್ ಬಂದು ಫೀಮೇಲಿಂದ W ಬಂದ್ರೆ ಹುಟ್ಟತಕ್ಕಂಥ ಬೇಬಿ ಫೀಮೇಲ್ ಆಗಿರುತ್ತೆ. ಸೊ ಇಲ್ಲಿ ಹೇಳ್ತಾರೆ W ಕ್ರೋಮೋಸೋಮ್ ಬಿಕೆಮ್ F, ಅಂದ್ರೆ W ಕ್ರೋಮೋಸೋಮ್ ಬಂದ್ರೆ ಫೀಮೇಲ್ ಹುಟ್ಟುತ್ತೆ, ಜಡ್ ಕ್ರೋಮೋಸೋಮ್ ಬಂದ್ರೆ ಮೇಲ್ ಹುಟ್ಟುತ್ತೆ. ಇಷ್ಟೇ ಕಾನ್ಸೆಪ್ಟ್. ಸೊ ಇವೆರಡು ನಿಮ್ಮ NCERT ಅಲ್ಲಿ ಕೊಡ್ತಕ್ಕಂಥ ಸೆಕ್ಸ್ ಡಿಟರ್ಮಿನೇಷನ್ 3 ಟೈಪ್ಸ್ ಆಗಿದ್ವು. ಸೊ ಇನ್ನೊಂದು ಬರುತ್ತೆ ಹನಿಬಿ ಅಂತ. ಇದ್ರ ಬಗ್ಗೆ ಅಷ್ಟು ಡೀಟೇಲ್ಸ್ ಕೊಟ್ಟಿಲ್ಲ NCERT ಅಲ್ಲಿ, ಬಟ್ ಆನ್ಯುವಲ್ ಎಕ್ಸಾಮಿನೇಷನ್ ಅಲ್ಲಿ ತುಂಬಾ ಸರಿ ಇದನ್ನು ಕೂಡ ಕೇಳಿದ್ದಾರೆ. ನೋಡೋಣ ಬನ್ನಿ ಅದು ಯಾವ ತರ ಇದೆ ಸೆಕ್ಸ್ ಡಿಟರ್ಮಿನೇಷನ್ ಅಂತ. ಓಕೆ, ಸೆಕ್ಸ್ ಡಿಟರ್ಮಿನೇಷನ್ದು ಕೊನೆಯ ಟೈಪ್ ಆಗಿರ್ತಕ್ಕಂಥ ಹನಿಬಿ ಹೆಪ್ಲಾಯ್ಡ್ ಡಿಪ್ಲಾಯ್ಡಿಕ್ ಟೈಪ್ ಅನ್ನ ನೋಡೋಣ. Females are diploid 32 chromosomes and males are haploid 60 chromosomes. ಅಂದರೆ ಡಿಪ್ಲಾಯ್ಡ್ ಅಂದ್ರೆ ಏನು, ಹ್ಯಾಪ್ಲಾಯ್ಡ್ ಅಂದ್ರೆ ಏನು ತಿಳ್ಕೊಳ್ಳೋಣ. ಡಿಪ್ಲಾಯ್ಡ್ ಅಂದ್ರೆ 2 ಸೆಟ್ ಆಫ್ ದ ಕ್ರೋಮೋಸೋಮ್ಗಳನ್ನ ಹೊಂದಿರುತ್ತೆ, ಸೊ ಇದನ್ನ ಡಿಪ್ಲಾಯ್ಡ್ ಅಂತಾರೆ. ಹ್ಯಾಪ್ಲಾಯ್ಡ್ ಅಂದ್ರೆ ಒಂದೇ ಸೆಟ್ ಆಫ್ ದ ಕ್ರೋಮೋಸೋಮ್ ಅನ್ನ ಹೊಂದಿರುತ್ತೆ, ಸೊ ಇದನ್ನ ಹ್ಯಾಪ್ಲಾಯ್ಡ್ ಅಂತಾರೆ. ಸೊ ಇಲ್ಲಿ ಫೀಮೇಲ್ಸ್ ಒಟ್ಟಾರೆ 2 ಸೆಟ್ ಆಫ್ ದ ಕ್ರೋಮೋಸೋಮ್ಸ್ ಅನ್ನ 2 ಸೆಟ್ ಆಫ್ ದ ಕ್ರೋಮೋಸೋಮ್ಸ್ ಅಂತಕ್ಕಂಥ 23 ಕ್ರೋಮೋಸೋಮ್ಸ್ ಅನ್ನ ಹೊಂದಿದೆ. ಸೊ ಮೇಲು 1 ಸೆಟ್ ಆಫ್ ಹ್ಯಾಪ್ಲಾಯ್ಡ್ 16 ಕ್ರೋಮೋಸೋಮ್ಸ್ ಅನ್ನ ಹೊಂದಿದೆ. ಸೊ ಅದಕ್ಕೆ ಇಲ್ಲಿ ಡಿಪ್ಲಾಯ್ಡ್ ಅಂಡ್ ಹ್ಯಾಪ್ಲಾಯ್ಡ್ ಅಂತ ಹೇಳ್ತಾರೆ. ದಿಸ್ ಈಸ್ ಕಾಲ್ಡ್ ಆಸ್ ಎ ಹ್ಯಾಪ್ಲೋ ಡಿಪ್ಲೋಯ್ಡ್ ಸೆಕ್ಸ್ ಡಿಟರ್ಮಿನೇಷನ್ ಅಂತ ಕರೀತಾರೆ. ಸೊ ಫೀಮೇಲ್ ಪ್ರೊಡ್ಯೂಸ್ಡ್ ದ ಎಗ್ಸ್ ಬೈ ಮಿಯೋಸಿಸ್, ಮೇಲ್ ಪ್ರೊಡ್ಯೂಸ್ಡ್ ದ ಎಗ್ ಬೈ ಮೈಟಾಸಿಸ್. ಫೀಮೇಲ್ ಏನು ಮಾಡತ್ತಪ್ಪ ಅಂದರೆ ಮಿಯೋಸಿಸ್ ಮುಖಾಂತರ ಎಗ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ, ಮತ್ತು ಮೇಲು ಮೈಟೋಸಿಸ್ ಮುಖಾಂತರ. ಹೇಗೆ ಮಿಯೋಸಿಸ್ ಮೈಟೋಸಿಸ್ ಅಂದರೆ, ಮಿಯೋಸಿಸ್ ಅಂದರೆ ಹಾಫ್ ಆಫ್ 1 ಡಿವೈಡೆಡ್ ಇಂಟು 4 ಸೆಲ್ಸ್. ಇವಾಗ 1 ಸೆಲ್ ಇದ್ದಿದ್ದು ಡಿವೈಡ್ ಆಗಿ 4 ಸೆಲ್ ಆಗುತ್ತೆ. ಸೊ ಇದನ್ನ ಮಿಯೋಸಿಸ್ ಅಂತ ಕರಿತೀವಿ. ಮೈಟೋಸಿಸ್ ಅಂದರೆ ಡಿವೈಡೆಡ್ ಇಂಟು 2 ಸೇಮ್ ಸೆಲ್ಸ್. ಇವಾಗ 1 ಸೆಲ್ ಇದ್ದಿದ್ದು 2 ಸೇಮ್ ಸೆಲ್ ಆಗಿ ಡಿವೈಡ್ ಆಗುತ್ತೆ. ಸೊ ಇದನ್ನು ಮೈಟೋಸಿಸ್ ಅಂತೀವಿ. ಏನಿಲ್ಲ, ಈ ಹನಿ ಬೀದಲ್ಲಿ ಒಂದು ಮ್ಯಾಜಿಕ್ ಇದೆ. ಇವಾಗ ನಾರ್ಮಲಿ ವುಮೆನ್ಸಲ್ಲಿ ಹೇಗಿದೆ, ಒಂದು ವೇಳೆ ಮೇಲು X ಕ್ರೋಮೋಸೋಮನ್ನು ಪ್ರೊಡ್ಯೂಸ್ ಮಾಡಿದ್ರೆ ಫೀಮೇಲ್ ಬೇಬಿ ಹುಟ್ಟುತ್ತೆ, Y ಮಾಡಿದ್ರೆ ಮೇಲ್ ಹುಟ್ಟುತ್ತೆ. ಬಟ್ ಈ ಹನಿ ಬೀದಲ್ಲಿ ಏನು ಗೊತ್ತಾ, ಇದು ಹನಿಬಿ, ಮೇಲ್ ಹನಿಬಿ ಏನಿರುತ್ತಲ್ಲ, ಇದು ಸ್ಪರ್ಮನ್ನು ಪ್ರೊಡ್ಯೂಸ್ ಮಾಡ್ತು ಅಂದ್ಕೊಳ್ಳಿ. ಒಂದು ವೇಳೆ ಸ್ಪರ್ಮನ್ನು ಪ್ರೊಡ್ಯೂಸ್ ಮಾಡ್ತು ಅಂದರೆ ಫೀಮೇಲ್ ಬೇಬಿ ಹುಟ್ಟುತ್ತೆ. ಸೊ ಒಂದು ವೇಳೆ ಫೀಮೇಲ್ ಹನಿಬಿ ಹುಟ್ಟುತ್ತೆ. ಒಂದು ವೇಳೆ ಇದು ಸ್ಪರ್ಮನ್ನು ಪ್ರೊಡ್ಯೂಸ್ ಮಾಡದೆ ಹೋದರೆ ಅಲ್ಲಿ ಮೇಲ್ ಹುಟ್ಟುತ್ತೆ. ಇಷ್ಟೇ, ವೆರಿ ಸಿಂಪಲ್ ಆಗಿದೆ, ತುಂಬ ಕಾಂಪ್ಲಿಕೇಟ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಜಸ್ಟ್ ಈ 4 ಪಾಯಿಂಟ್ಸನ್ನು ಬರೀರಿ. ಆಮೇಲೆ ನಾನು ಹೇಳಿದ್ನಲ್ಲ ಆ ಥರ ಎಕ್ಸಾಂಪಲ್ಲು, ಡಿಪ್ಲಾಯ್ಡ್ ಹ್ಯಾಪ್ಲಾಯ್ಡ್ ಅಂತ ಹಾಕಿ 32 ಕ್ರೋಮೋಸೋಮ್ಸ್ ಆ್ಯಂಡ್ 16 ಕ್ರೋಮೋಸೋಮ್ ಅಂತ ಹಾಕೋದು. ಇಷ್ಟೇ, ಯು ಕ್ಯಾನ್ ಗೆಟ್ ಈಸಿಲಿ ಗುಡ್ ಮಾರ್ಕ್ಸ್ ಇನ್ ದಟ್ ಸೆಕ್ಸ್ ಡಿಟರ್ಮಿನೇಷನ್ ಟಾಪಿಕ್. ಸೊ ಐ ಹೋಪ್ ಯು ಆಲ್ ಆರ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರನ್ನು ಡಿಸ್ಕಸ್ ಮಾಡೋಣ. ಯಾವ ಥರ ಕ್ವಶನ್ ಕೇಳಿದಾರೆ ಅಂತ ನೋಡಿ. ಪ್ರೀವಿಯಸ್ ಇಯರ್ ಕ್ವಶನ್ಸ್ ನಾನು ಜಸ್ಟ್ 3 ಕ್ವಶನನ್ನು ಮಾತ್ರ ಕೊಟ್ಟಿದ್ದೀನಿ, ಯಾಕಂದರೆ ಈ 3 ಕ್ವಶನು ಪದೇ ರಿಪೀಟ್ ಆಗ್ತಾನೆ ಇರ್ತವೆ. ಸೊ ನೀವು ಆಲ್ಮೋಸ್ಟ್ ಟಾಪಿಕ್ ಕ್ಲಿಯರ್ ಮಾಡಿದ್ರೆ ಹೆಂಗೆ ಬೇಕಂಗೆ ಕ್ವಶನ್ ಕೇಳಿದ್ರು ನೀವು ಬರೀತೀರ ಅನ್ನೋ ಹೋಪ್ ನನಗಿದೆ. ಸೊ ಅದಕ್ಕೆ ಕ್ವಶನ್ ನೋಡೋಣ ಬನ್ನಿ. ಗಿವ್ ಅ ಬ್ರೀಫ್ ಅಕೌಂಟ್ ಆಫ್ ದ ಫೀಮೇಲ್ ಹೆಟ್ರೋಗ್ಯಾಮೆಟಿ ಇನ್ ದ ಸೆಕ್ಸ್ ಡಿಟರ್ಮಿನೇಷನ್. May 22 ಅಲ್ಲಿ ಕೇಳಿದ್ದಾರೆ. ಅಬ್ಸರ್ವ್ ಮಾಡಿ, ಫೀಮೇಲ್ ಹೆಟ್ರೋಗ್ಯಾಮೆಟಿ. ನಾನೇನು ಹೇಳಿದ್ದೀನಿ, ಫೀಮೇಲ್ ಯಾವಾಗಲೂ ಏನಿರುತ್ತೆ, ಹೋಮೋಗ್ಯಾಮೆಟಿ ಇರುತ್ತೆ. ಎಲ್ಲಿ? ಗ್ರಾಸ್ ಸೂಪರಲ್ಲಿ ಮತ್ತು ವುಮೆನಲ್ಲಿ. ಇಲ್ಲಿ ಹೆಟ್ರೋಗ್ಯಾಮೆಟಿ ಇದೆ ಅಂದರೆ ಇದು ಯಾವುದು? ಬರ್ಡ್ ಸೆಕ್ಸ್ ಡಿಟರ್ಮಿನೇಷನ್ ಅಂತ ನೀವು ಅರ್ಥ ಮಾಡ್ಕೋಬೇಕು. ಈ ಥರ ಟ್ವಿಸ್ಟ್ ಮಾಡ್ತಾರೆ ನೋಡಿ, ಗಿವ್ ದ ಬ್ರೀಫ್ ಅಕೌಂಟ್ ಆಫ್ ದ ಫೀಮೇಲ್ ಹೆಟ್ರೋಗ್ಯಾಮೆಟಿ ಅಂತ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು
ಬ್ರೀಫ್ಲಿ ಎಕ್ಸ್ಪ್ಲೇನ್ ಸೆಕ್ಸ್ ಡಿಟರ್ಮಿನೇಷನ್ ಇನ್ ಅ ಹ್ಯೂಮನ್ ಬೀಯಿಂಗ್. ಡೈರೆಕ್ಟಾಗಿ ಕೇಳಿಬಿಟ್ಟಿದ್ದಾರೆ ಹ್ಯೂಮನ್ ಬೀಯಿಂಗ್. ಇದನ್ನು ಜೂನ್ 33 ಕೇಳಿದ್ದಾರೆ ಮತ್ತು 17 ಒಂದ್ಸರಿ ಕೇಳಿದ್ದಾರೆ. ಸೊ ಇದು ಡೈರೆಕ್ಟಾಗಿ ಕೇಳಿದ್ದಾರೆ. ನೆಕ್ಸ್ಟ್ ಥರ್ಡ್ ಕ್ವಶನ್ ನೋಡಿ, ಎಕ್ಸ್ಪ್ಲೇನ್ ದ ಮೆಕ್ಯಾನಿಸಮ್ ಆಫ್ XO ಟೈಪ್ ಆಫ್ ಸೆಕ್ಸ್ ಡಿಟರ್ಮಿನೇಷನ್ ಇನ್ ಇನ್ಸೆಕ್ಟ್ ಅಂತ ಕೇಳಿದ್ದಾರೆ. ಜೂನ್ 19 ಕೇಳಿದ್ದಾರೆ. XO ಟೈಪ್ ಅಂದರೆ ಯಾವುದು? ಅದೇ ಗ್ರಾಸ್ ಸೂಪರು. ಬರ್ಡ್ದೇನಿದೆ ZW ಇದೆ. ಸೊ ಹನಿ ಬೀದಂತರೂ ಅಲ್ಲ. ಸೊ ಇದು ಯಾವುದು? ಹ್ಯೂಮನ್ಸ್ ಅಂತೂ XXY ಇದೆ. ಇದು ಉಳಿದಿದ್ದು ಯಾವುದು? XO ಅಂದರೆ ಇದು ಗ್ರಾಸ್ ಸೂಪರ್. ಈ ಥರ ಅರ್ಥ ಮಾಡ್ಕೋಬೇಕು. ಸೊ ಐ ಹೋಪ್ ತುಂಬ ಚೆನ್ನಾಗಿ ಅರ್ಥ ಆಯಿತು ಅನ್ಕೋತೀನಿ. ನೀವೇನಾದರೂ ಟಾಪಿಕ್ ಅರ್ಥ ಮಾಡ್ಕೊಂಡ್ರೆ ಮುಗಿದೋಯ್ತು. ನೀವು ಹೆಂಗೆ ಕೇಳಿದ್ರು ಹೆಂಗೆ ಬೇಕಂಗೆ ಟ್ವಿಸ್ಟ್ ಮಾಡಿದ್ರು ಕೂಡ ನೀವು ಆರಾಮ್ಸೆ ಕ್ವಶನನ್ನು ಟಚ್ ಮಾಡ್ಬೋದು. ಓಕೆ, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ನಿಮ್ಮ ಒಂದು ಲೈಕ್ ನನಗೆ ಇನ್ನಷ್ಟು ವಿಡಿಯೋ ಮಾಡೋಕ್ಕೆ ಮೋಟಿವೇಟ್ ಮಾಡುತ್ತೆ. ಆ್ಯಂಡ್ ಆಲ್ಸೋ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ದೆನ್ ನಿಮಗೆ ಏನೇ ಡೌಟ್ ಇರಲಿ ಯಾವುದೇ ಟಾಪಿಕ್ ಬಗ್ಗೆ ನೀವು ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ನಾನು ಖಂಡಿತ ರೆಸ್ಪಾನ್ಸ್ ಮಾಡ್ತೀನಿ. ಆ್ಯಂಡ್ ನಿಮಗೆ ಯಾವುದೇ ಚಾಪ್ಟ್ರಲ್ಲಿ ಯಾವ ಟಾಪಿಕ್ಕು ನಿಮಗೆ ಡಿಫಿಕಲ್ಟ್ ಅನಿಸುತ್ತೋ ಅದನ್ನು ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕ್ಬೋದು. ಸೊ ನಾನು ಖಂಡಿತ ರೆಸ್ಪಾನ್ಸ್ ಮಾಡ್ತೀನಿ. ನಿಮಗೆ ಯಾವ ಕಾನ್ಸೆಪ್ಟು ಡಿಫಿಕಲ್ಟ್ ಆಗುತ್ತೋ ಅದನ್ನು ಇನ್ನಷ್ಟು ಈಸಿ ಮಾಡಿ ನಿಮಗೆ ಸಿಂಪ್ಲಿಫೈ ಮಾಡಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.